ಕಲಿಯುಗದಲ್ಲಿ ಮನುಷ್ಯನ ತೊಂದರೆಗಳಿಗೆ ಮಿತಿಯೇ ಇಲ್ಲ ಎಂದು ಹೇಳುತ್ತಾರೆ. ಎಷ್ಟೇ ಪ್ರಯತ್ನಿಸಿದರೂ ಒಂದಿಲ್ಲ ಒಂದು ಸಮಸ್ಯೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಎದುರಿಸುತ್ತಲೇ ಇರುತ್ತಾರೆ. ಅದರಿಂದ ಮುಕ್ತಿ ಪಡೆಯಲೆಂದು ಕೆಲವರು ದಾನ ಧರ್ಮಾದಿಗಳನ್ನು ಮಾಡಿದರೆ, ಇನ್ನು ಕೆಲವರು ನಿರ್ದಿಷ್ಟ ದೇವಾಲಯ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಇನ್ನು ಧಾರ್ಮಿಕರಲ್ಲದವರು ತಮ್ಮ ಪಾಡಿಗೆ ತಾವಿದ್ದು ಬಿಡುತ್ತಾರೆ. ಇವೆಲ್ಲವೂ ಅವರವರ ಭಕ್ತಿ ನಂಬಿಕೆಗಳಿಗೆ ಬಿಟ್ಟ ವಿಚಾರ. ಆದರೂ ನಮ್ಮಲ್ಲಿ ಬಹುತೇಕರು ಧಾರ್ಮಿಕ ಮನೋಭಾವನೆಯುಳ್ಳವರಾಗಿರುವುದರಿಂದ ದೇವಾಲಯಗಳಿಗೆ ತೆರಳಿ ದೇವರ ಅನುಗ್ರಹ ಪಡೆಯಬಯಸುತ್ತಾರೆ. ನಿಮಗೂ ಏನಾದರೂ ತೊಂದರೆಗಳಿದ್ದರೆ, ಅದರ ಉದಾಹರಣೆಗೆ ಸಾಲದ ಒತ್ತಡ, ಸದಾ ಕೈಕೊಡುತ್ತಿರುವ ಆರೋಗ್ಯ, ಯಾವತ್ತಿಗೂ ಬೆನ್ನು ಬಿಡದ ಒತ್ತಡ ಮುಂತಾದವುಗಳಿಂದ ನೀವು ರೋಸಿ ಹೋಗಿದ್ದರೆ ಪ್ರಸ್ತುತ ಲೇಖನದಲ್ಲಿ ತಿಳಿಸಲಾದ ದೇವಾಲಯಕ್ಕೊಮ್ಮೆ ಭೇಟಿ ನೀಡಿ ನೋಡಿ. ಏಕೆಂದರೆ ಇಂತಹ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವಂತೆ. ಈ ರೀತಿಯಾಗಿ ಇಲ್ಲಿಗೆ ಬಂದು ಒಳಿತು ಕಂಡವರ ನಂಬಿಕೆಯಾಗಿದೆ. ಇದೊಂದು ಮಹಾ ಶಕ್ತಿಶಾಲಿ ಸ್ಥಳ ಎಂದೇ ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಭಿಪ್ರಾಯ. ಆದರೆ ಇವೆಲ್ಲದಕ್ಕೂ ನಂಬಿಕೆ ಸ್ಪಷ್ಟವಾಗಿರಬೇಕೆಂದು ಕೆಲ ಹಿರಿಯರು ನುಡಿಯುತ್ತಾರೆ. ಏಕೆಂದರೆ ಸ್ವತಃ ಶನಿ ದೇವರೇ ಕಷ್ಟಕ್ಕೀಡಾಗಿ ಇಲ್ಲಿಗೆ ಬಂದು ಪ್ರಾರ್ಥಿಸಿ ಅದರಿಂದ ಮುಕ್ತಿ ಪಡೆದರಂತೆ. ಹೌದು, ಆ ದೇವಾಲಯವೇ ಅಕ್ಷಯಪುರೀಶ್ವರರ್ ಅಥವಾ ಅಕ್ಷಯಪುರೀಶ್ವರನ ದೇವಾಲಯ. ಇದು ಶಿವನಿಗೆ ಮುಡಿಪಾದ ಅದ್ಭುತ ದೇವಾಲಯವಾಗಿದೆ. ಅಲ್ಲದೆ ಶನಿಯೊಂದಿಗೆ ಸಾಕಷ್ಟು ನಂಟನ್ನು ಸಹ ಈ ದೇವಾಲಯ ಹೊಂದಿದೆ. ಶನಿಲೋಕದಲ್ಲಿರುವ ಪೂಸ ಮರುಂಗಾರ್ ಎಂಬ ಸಿದ್ಧನು ಶನಿತೀರ್ಥವನ್ನು ಕೆಲವು ಶಿವ ದೇವಾಲಯದಲ್ಲಿ ಯಾವಾಗಲೂ ಅಭಿಷೇಕ ಮಾಡುತ್ತಿರುತ್ತಾನಂತೆ. ಅಂತಹ ದೇವಾಲಯಗಳಲ್ಲಿ ಇದು ಸಹ ಒಂದಾಗಿದೆ. ಹಾಗಾಗಿ ಶನಿ ದೋಷ ತೀವ್ರವಿರುವವರು ಸಹ ಇಲ್ಲಿಗೆ ಬಂದು ಕ್ರಮಬದ್ಧವಾದ ಕೆಲವು ಆಚರಣೆಗಳನ್ನು ಮಾಡಿದರೆ ಚೂರಿ ಇರಿತವಾಗುವೆಡೆ ಸೂಜಿ ಚುಚ್ಚಿದ ಹಾಗೆ ಆಗಬಹುದಾಗಿದ್ದ ತೊಡಕುಗಳು ಕಡಿಮೆ ಪ್ರಮಾಣದಲ್ಲಾಗುತ್ತವಂತೆ. ಇದಕ್ಕೆ ಹೊಂದಿಕೊಂಡಂತೆ ಒಂದು ಕಥೆಯಿದೆ. ಆ ಪ್ರಕಾರವಾಗಿ ಯಮ ದೇವರಿಂದ ಒಮ್ಮೆ ಶನಿ ದೇವರು ಪೆಟ್ಟು ತಿಂದು ಕುಂಟರಾದರಂತೆ. ತಮ್ಮನ್ನು ತಾವು ಇದರಿಂದ ಮುಕ್ತಿ ಪಡೆಯಲು ಶಿವನ ಈ ದೇವಾಲಯಕ್ಕೆ ಬಂದು ಮನಸ್ಸಿನಿಂದ ಪ್ರಾರ್ಥಿಸಿದರಂತೆ. ತೆವಳಿಕೊಂಡು ನಡೆಯುವಾಗ ಇಲ್ಲಿದ್ದ ವಿಲಾ ಗಿಡದ ಬೇರುಗಳಲ್ಲಿ ಕಾಲು ಸಿಕ್ಕಿ ಶನಿ ದೇವರು ಕೆಳಬಿದ್ದರಂತೆ. ಈ ಸಂದರ್ಭದಲ್ಲಿ ಅವರು ಬಿದ್ದ ಸ್ಥಳದ ಕೆಳಗೆ ಅಡಕವಾಗಿ ಜ್ಞಾನವರಿ ನೀರಿನ ತೊರೆಯು ಮೇಲೆ ರಭಸವಾಗಿ ಪುಟಿಯಲಾರಂಭಿಸಿತಂತೆ. ಹೀಗೆ ಅದು ಮೇಲೆ ಪುಟಿಯುವಾಗ ಶನಿ ದೇವರನ್ನು ಸಹ ಮೇಲೆತ್ತಿತಂತೆ. ಆಗ ಶಿವನು ಪ್ರಸನ್ನನಾಗಿ ಶನಿ ದೇವರಿಗೆ ಮದುವೆಯಾಗಲೆಂದು ಹರಸಿದನಂತೆ. ಶನಿ ದೇವರು ಮತ್ತೆ ಮೊದಲಿನಂತಾಗಿ ಶಿವನನ್ನು ನಮಸ್ಕರಿಸಿದರಂತೆ. ಹಾಗಾಗಿ ಈ ದೇವಾಲಯವು ಸಾಕಷ್ಟು ಪ್ರಸಿದ್ಧಿ ಗಳಿಸಿರುವ ದೇವಾಲಯವಾಗಿದೆ. ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಲು ಬಯಸುತ್ತಾರೆ. ನಿಮಗೂ ಸಹ ಇಚ್ಛೆಯಿದ್ದಲ್ಲಿ ಒಂದೊಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆಯ ವಿಲಾಂಕುಲಂ ಎಂಬ ಪಟ್ಟಣದಲ್ಲಿ ಶಿವನ ಈ ದೇವಾಲಯವಿದ್ದು ಅಕ್ಷಯಪುರೀಶ್ವರರ್ ದೇವಾಲಯವೆಂದೇ ಪ್ರಸಿದ್ಧಿ ಗಳಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.